ಪ್ರೀತಿಸಿ ಮನೆ ಬಿಟ್ಟು ಹೋದ ಕಾರಣಕ್ಕೆ ಮಗನ ಹತ್ಯೆ. ಚಿಕ್ಕಪ್ಪ ಮಾವ ಸೋದರನಿಂದಲೇ ಹತ್ಯೆ. ಪ್ರೀತಿಸಿ ಮನೆ ಬಿಟ್ಟು ಹೋದ ಕಾರಣಕ್ಕೆ ಮಗಳು ಅಂತ ನೋಡದೆ ಕುಟುಂಬಸ್ಥರೇ ಅನುಮಾನಶವಾಗಿ ಕೊಲೆ ಮಾಡಿರುವ ಘಟನೆ ನಡೆದಿದೆ ಕಣ್ರಿ. ಇದು ಚಿಕ್ಕೋಡಿ ಭಾಗದಲ್ಲಿ ನಡೆದಿರುವ ಈ ಭೀಕರ ಮರ್ಯಾದೆ ಹತ್ಯೆ ಪ್ರಕರಣ ಇದೀಗ ಇಡೀ ಸಮಾಜವನ್ನೇ ತಲೆ ತಗ್ಗಿಸುವಂತೆ ಮಾಡಿದೆ. ರಾಯಬಾಗ್ ತಾಲೂಕಿನ ಹಡಬರಹಟ್ಟಿ ಗ್ರಾಮದ ಸತ್ಯವ್ವ ಎಂಬ ಮಹಿಳೆ ಮರ್ಯಾದೆ ಹತ್ಯೆಗೆ ಬಲೆಯಾಗಿದ್ದಾಳೆ ನೋಡಿ. ಮದುವೆಯಾಗಿದ್ದರೂ ಸಹ ಸತ್ಯವ್ವ ತನ್ನ ಹಳೆಯ ಪ್ರಿಯಕರ ಕೃಷ್ಣ ಪಾಟೀಲ್ ಜೊತೆ ಫೆಬ್ರವರಿ 17ರಂದು ಮನೆ ಬಿಟ್ಟು ಓಡಿ ಹೋಗಿದ್ಲು. ಬಳಿಕ ಬೆಳವಡಿ ಎಂಬ ಗ್ರಾಮದಲ್ಲಿ ಬಾಡಿಗೆ ಮನೆಯಲ್ಲಿ ಇಬ್ರು ಸಂಸಾರ ನಡೆಸಿದ್ರು. ಸತ್ತರೂ ಸರಿ ಪ್ರಿಯಕರನನ್ನ ಬಿಡ್ಲಿಲ್ಲ ಎಂದ ಮಹಿಳೆ. ಸತ್ಯವ್ವ ಹಾಗೂ ಆಕೆಯ ಪ್ರಿಯಕರ ಕೃಷ್ಣ ಪಾಟೀಲ್ ಒಟ್ಟಿಗೆ ಸಂಸಾರ ನಡೆಸುವ ವಿಷಯ ಸತ್ಯವ್ವ ಕುಟುಂಬಸ್ಥರಿಗೆ ಗೊತ್ತಾಗಿತ್ತು. ಅಲ್ಲಿಗೆ ಹೋದ ಸತ್ಯವ್ವ ಕುಟುಂಬಸ್ಥರು ಇಬ್ಬರನ್ನ ವಾಪಸ್ ಕರ್ಕೊಂಡು ಹೋಗಿ ಬುದ್ಧಿವಾದ ಹೇಳಿದ್ದಾರೆ. ಮಹಾರಾಷ್ಟ್ರದ ಶಿರೋಳ್ ಮತ್ತು ಸಾಂಗ್ಲಿ ಜಿಲ್ಲೆಯ ಅರೆಗ್ರಾಮಕ್ಕೆ ಕರೆದುಕೊಂಡು ಹೋಗಿ ಮನವೊಲಿಸುವ ಪ್ರಯತ್ನ ಕೂಡ ಮಾಡಿದ್ರು. ಆದ್ರೆ ಸತ್ಯವ್ವ ತನ್ನ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ನಾನು ಕೃಷ್ಣ ಪಾಟೀಲ್ ಜೊತೆ ಇರ್ತೀನಿ ಎಂದು ಹಠ ಹಿಡಿದಿದ್ಲಂತೆ. ಬಲವಂತವಾಗಿ ವಿಷ ಕುಡಿಸಿದ ಪಾಪಿಗಳು. ಸತ್ಯವ್ವಳ ಹಠದಿಂದಾಗಿ ಕೋಪಗೊಂಡ ಸಂಬಂಧಿಕರು ಕ್ರೂರ ನಿರ್ಧಾರ ಮಾಡಿದ್ದಾರೆ. ಬಲವಂತವಾಗಿ ವಿಷ ಕುಡಿಸಿ ಸತ್ಯವ್ವಳನ್ನ ಕೊಲೆ ಮಾಡಿ ಬಳಿಕ ಸಾಕ್ಷಿ ನಾಶಪಡಿಸಲು ಶವವನ್ನ ಸುಟ್ಟು ಹಾಕಿ ಊರು ಸೇರಿದ್ರು. ಸತ್ಯವ್ವಳನ್ನ ಮತ್ತೆ ಸಂಪರ್ಕಿಸಲು ಪ್ರಯತ್ನಿಸಿದ ಪ್ರೇಮಿ ಕೃಷ್ಣ ಪಾಟೀಲ್ಗೆ ಮತ್ತೆ ಸತ್ಯವ್ವ ಸಿಗಲೇ ಇಲ್ಲ ಕಣ್ರಿ. ಅನುಮಾನಗೊಂಡ ಪೊಲೀಸರಿಗೆ ದೂರು ನೀಡಿದ್ದ. ಪ್ರಕರಣ ಸಂಬಂಧ ಯಮಕನಮರಡಿ ಪೊಲೀಸರು ತನಿಖೆ ನಡೆಸಿದ್ರು. ಅವಳ ಕುಟುಂಬಸ್ಥರೇ ಕೊಲೆ ಮಾಡಿರೋದು ಗೊತ್ತಾಗಿತ್ತು ನೋಡಿ. ಮೃತಳ ಸಹೋದರ ಶಾನೂರು ಚಿಕ್ಕಪ್ಪ ಪ್ರಕಾಶ್ ಭಾವ ಕಲ್ಲಪ್ಪರನ್ನ ಪೊಲೀಸರು ಬಂಧಿಸಿ ಮೂವರನ್ನ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಪ್ರೀತಿಸಿ ಮನೆ ಬಿಟ್ಟು ಹೋದ ಕಾರಣಕ್ಕೆ ನಡೆದ ಈ ಮರ್ಯಾದೆ ಹತ್ಯೆ ಪ್ರಕರಣ ಕಣ್ರಿ. ಸಮಾಜದಲ್ಲಿ ಇನ್ನೂ ಇಂಥ ಮನೋಭಾವಗಳು ಜೀವಂತವಾಗಿರೋದಕ್ಕೆ ಈ ಪ್ರಕರಣವೇ ಸಾಕ್ಷಿ. ಬಿಗ್ ಟಿವಿ ಕರ್ನಾಟಕ, ಚಿಕ್ಕೋಡಿ. ಬಿಗ್ ಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.